ಬಾಲ್ಯ ವಿವಾಹವನ್ನು ಪ್ರೋತ್ಸಾಹಿಸಿದ್ದಾರೆ ಸ್ವಘೋಷಿತ ದೇವಮಾನವ. ಹುಡುಗಿಯರು 14 ವರ್ಷಕ್ಕೆ ಮದುವೆ ಆಗಬೇಕಂತೆ, ಆಗ ಅವರಿಗೆ ಸಂಸಾರದಲ್ಲಿ ಹೊಂದಿಕೊಳ್ಳಲು ಸಾಧ್ಯ ಅಂತೆ. ಈಗ 25ಕ್ಕೆ ಮದುವೆ, ಅದಕ್ಕೂ ಮೊದಲೇ 3-4 ಹುಡುಗರ ಜೊತೆ ಸಂಬಂಧ. ಹೀಗಂತ ನಾಲೆಗೆ ಹರಿಬಿಟ್ಟಿದ್ದಾನೆ ಉತ್ತರ ಪ್ರದೇಶದ ದೇವಮಾನವ. ಪ್ರವಚನಕಾರ ಸ್ವಾಮಿ ಅನಿರುದ್ಧಾಚಾರ್ಯ ವಿವಾದಾತ್ಮಕ ಹೇಳಿಕೆ. ಅನಿರುದ್ಧಾಚಾರ್ಯನ ಉದ್ದಟತನದ ಹೇಳಿಕೆಯ ಬಳಿಕ ಆಕ್ರೋಶ ವ್ಯಕ್ತ ಆಯಿತು. ಅದಾದ ಬಳಿಕ ದೇವಮಾನವ ಸಾರಿ, ನಾನು ಹೇಳಿದ್ದು ತಪ್ಪಾಗಿದೆ ಅಂತೇಳಿ ಕ್ಷಮೆಯನ್ನ ಕೇಳಿದಾನೆ. ಇವ್ರಿಗೇನಕ್ಕೆ ಈ ಅಧಿಕ ಪ್ರಸಂಗಗಳೆಲ್ಲ ಅಂತೇಳಿ ಅರ್ಥ ಆಗ್ತಾ ಇಲ್ಲ. 14ನೆಯ ವರ್ಷಕ್ಕೆ ಮದುವೆ ಅಂತ ಹೇಳಿದ್ರೆ ಹುಡುಗಿರಿಗೆ ಎಲ್ಲ ಉಪದೇಶ ಮಾಡುವಂಥವ್ರೆ. 3-4 ಜನ ಹುಡುಗರ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ ಹುಡುಗಿರು ಅಂತೇಳಿ ಈತನ ಒಂದು ಆಲೋಚನೆ. ಸೊ 14 ವರ್ಷಕ್ಕೆ ಮದುವೆ ಆಗ್ಬಿಟ್ರೆ ಸಂಸಾರಕ್ಕೆ ಹೊಂದ್ಕೊಳ್ತಾರೆ ಅಂತೇಳಿ ಈತನ ಸಲಹೆ. ಯಾರು? ಉತ್ತರ ಪ್ರದೇಶದ ದೇವಮಾನವ ಅನಿರುದ್ಧಾಚಾರ್ಯ. FIR ಆಗತ್ತೆ ಅನ್ನುವಂತಹ ಭಯಕ್ಕೆ ಇದು ಮಾಡಿರುವಂಥದ್ದು. ಬಿಕಾಸ್ 16 ವರ್ಷ ಕೆಳಪಟ್ಟಂತಹ ಅಪ್ರಾಪ್ತೆಯರ ಜೊತೆಗೆ ಲೈಂಗಿಕ ಸಂಪರ್ಕ ಅಥವಾ ದೈಹಿಕ ಸಂಪರ್ಕ ಅಥವಾ ಅವರಿಗೆ ಯಾವುದೇ ರೀತಿಯಾದಂತಹ ಲೈಂಗಿಕ ಕಿರುಕುಳವನ್ನು ಕೊಟ್ಟರೆ ಅದನ್ನು ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ತೀವ್ರ ಸ್ವರೂಪದ ಪ್ರಕರಣ ಅಂತೇಳಿ ಪರಿಗಣಿಸಿ FIR ಆಗ್ತಾರೆ. ಅಷ್ಟು ಬಿಗಿದ ಕಾನೂನು. ಈ ಸ್ವಾಮೀಜಿ ನೋಡಿದ್ರೆ 14 ವರ್ಷಕ್ಕೇ ಮದುವೆ ಆಗಬೇಕು ಅಂತೇಳಿ ಈತನ ಸಲಹೆ. ಸಾಕಷ್ಟು ಜನ ಭಕ್ತರಿದ್ದಾರೆ ಈ ಸ್ವಾಮೀಜಿಗೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಸ್ವಾಮೀಜಿಯ ರೀಲ್ಸ್ಗಳು ಸಿಕ್ಕಾಪಟ್ಟೆ ವೈರಲ್. ಭಕ್ತರು ಏನೋ ಕ್ವಶನ್ ಕೇಳ್ತಾ ಇರ್ತಾರೆ, ಸನ್ನಿಧಾನಕ್ಕೆ ಬಂದು ಸ್ವಾಮೀಜಿ ಏನೋ ಉತ್ತರ ಹೇಳ್ತಾ ಇರ್ತಾರೆ, ಅದನ್ನು ಹೆವಿ ರೀಲ್ಸ್ ಮಾಡಿ ಹಾಕ್ತಾರೆ. ಸೊ ಸ್ವಾಮೀಜಿ ಏನು ಹೇಳಿದ್ದಾರೆ ಕೇಳೋಣ. मैंने बोला तो उसमें से कुछ शब्द आप हटा देंगे तो बात खराब लगेगी, बुरी लगेगी. लेकिन कोई बात बुरी लगी हो, यदि आधी बात सुन के भी आपका दिल दुखा हो, उसके लिए मैं क्षमा प्रार्थी हूँ. कभी मेरी बात को आप हृदय में मत रखिएगा, क्योंकि बहुत सारी बातें आज के युग में AI के द्वारा कुछ का कुछ जोड़ करके परोस दिया जाता है. राधे राधे. यहाँ लिव इन में रह करके आज गलत कर रही हैं, तो ये कुछ लड़कियों के लिए है. जब कहा जाए कि लड़के खराब हैं तो कुछ लड़के खराब है. सारे लड़के कैसे खराब होंगे और सारी लड़कियां कैसे खराब होंगी? तो मेरी उस वीडियो साल की, अब 25 साल की लड़की 4 जगह वो मुंह मार चुकी होती है, सब नहीं पर बहुत. और वो 25 साल की जब तक आती है तो पूरी जवान होके आती है. जब जवान होके आएगी तो स्वाभाविक है कि वो अपनी जवानी कहीं ना कहीं तो वो उसकी जवानी फिसल जाएगी या जाएगी. जैसे कि अभी एक लड़के के संग हनीमून मनाने गई, परंतु वो किसी और के साथ वो रह चुकी थी, उसके साथ चक्कर था. वो ड्रमवाला केस अभी पुराना हुआ नहीं जाता. एक बार क्योंकि अब लड़कियां लाते हैं 25 साल की. अब 25 साल की लड़की 4 जगह वो मुंह मार चुकी होती है, सब नहीं पर बहुत. और वो 25 साल की जब तक आती है तो पूरी जवान होके आती है. जब जवान होके आएगी तो स्वाभाविक है कि वो अपनी जवानी कहीं ना कहीं तो वो उसकी जवानी फिसल जाएगी या जाएगी. जैसे कि अभी एक लड़के के संग हनीमून मनाने गई, परंतु वो किसी और के साथ वो रह चुकी थी, उसके साथ चक्कर था. वो ड्रमवाला ಅಪ್ರಾಪ್ತ ಬಾಲಕಿಯರನ್ನ ಮದುವೆ ಮಾಡಿಸುವಂಥದ್ದು ಅಥವಾ ಅವರನ್ನು ಮದುವೆ ಆಗುವಂಥದ್ದೇ ಅತ್ಯಂತ ಭೀಕರ ಅಪರಾಧ. ಪೋಕ್ಸೋ ಅಡಿಯಲ್ಲಿ FIR ಆಗುತ್ತೆ. ಪೋಕ್ಸೋ ಅಡಿಯಲ್ಲಿ FIR ಆದರೆ ಬೇಲ್ ಸಿಗಲ್ಲ. ಅಂಥ ಅಫೆನ್ಸ್ಗಳದು ದೇಶದಲ್ಲಿ ಬಂದಿರತಕ್ಕಂಥ ಕಾನೂನು. ಆ ಕಾನೂನಿನ ಬಗ್ಗೆ ಸ್ವಾಮೀಜಿಗೆ ಜ್ಞಾನ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ಭಕ್ತರು ಕೇಳ್ತಾರೆ ಅಂಥೇಳಿ ಸ್ವಾಮೀಜಿ ತನಗೇನು ಅನಿಸುತ್ತೆ ಅದನ್ನು ಹೇಳಿದ್ದಾರೆ. ದೇಶದಲ್ಲಿ ಕಾನೂನಿದೆ ಅಂತೇಳಿ ಸ್ವಾಮೀಜಿ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.